ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ರಾಮು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿ ಸೂಪರಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ಬ್ಲಾಗ್ನ ಮಾಡೋದು ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತೀನಿ ಅಪ್ಪ ಅಂತಂದರೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೋಗ್ತಾ ವೀಡಿಯೋ ಲಾಸ್ಟ್ವರೆಗೂ ನೋಡೋದ್ರಿಂದ ನಿಮಗೇನೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಏನು ಎತ್ತ ಅಂತ ನಿಮಗೇನೆ ಗೊತ್ತಾಗುತ್ತೆ. ಸೊ ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಸೊ ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಯಾರೆಲ್ಲ ಬೈಕತ್ತೀರಾ ಬೈಕೊಳ್ಳಿ, ಏಕೆಂದರೆ ಅಮಾಸೆ ಹುಣ್ಣಿಮೆಗೆ ಗೊತ್ತಾಳೆ ಇವಳು ಬ್ಲಾಗ್ ಮಾಡೋಕ್ಕೆ ಅಂತ. ಸೊ ನಂಗೆ ಫ್ರೀ ಇರೋ ಹೊತ್ತಲ್ಲಿ ಅಂದರೆ ಫ್ರೀ ಇರೋ ಟೈಮಲ್ಲಿ ಮಾತ್ರ ಮಾಡುತ್ತೀನಿ. ಹೇಗೆ ಅಂದರೆ ನಂಗೆ ಫ್ರೀ ಇಲ್ಲ, ನಂದು ಯಾವ್ದು ಕೆಲಸಗಳು ಬೇರೆ ಬೇರೆ ಕೆಲಸ ಇದೆ. ಸೊ ಅದರಿಂದ ನಾನು ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ ಇದಕ್ಕೆ ಟೈಮ್ ಕೊಟ್ಟು. ಸೊ ಯಾರಾದರೂ ಬೇಜಾರು ಮಾಡ್ಕೊಂಡಿದ್ದು ದಯವಿಟ್ಟು ಕ್ಷಮೆ ಇರಲಿ. ಸೊ ಲಾಸ್ಟ್ವರೆಗೂ ನೋಡಿ. ಇಲ್ಲಿ ನಾನಿದ್ದೀನಿ ಮಿರರಲ್ಲಿ. ಎಲ್ಲೆಲ್ಲೂ ನಾನು ಇವಾಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ನಾನು ನನ್ನ ಮೊಯ್ತಾ ನೋಡ್ಕೋಬೋದು. ಗಾಡಿ ಹೋಗ್ತಾಯಿದ್ದೀನಿ, ಹೊಲ್ದತ್ರ ಹೋಗ್ತಿದ್ದೀನಿ. ನಮ್ಮ ಅಪ್ಪಂಗೇನೋ ಟೀ ಕೊಡುತ್ತಂತೆ, ಅದಕ್ಕೆ ಹೋಗ್ತಿದ್ದೀನಿ. ಸೊ ಜಮೀನ್ ಹತ್ರ ಬಂದು ನಮ್ಮ ಅಪ್ಪಂಗೆ ಟೀ ಕೊಟ್ಟು ಮತ್ತು ಅಲ್ಲಿ ಏನು ದಾರ ಕಟ್ತಿದ್ದಾರೆ ಅವ್ರಿಗೂ ಟೀ ಕೊಟ್ಟು. ನೋಡ್ತಿರ್ಬೋದು ಇದೇ ನಮ್ಮ ಜಮೀನು, ಅಲ್ಲಿ ಸೌಂತೆಗೆ ದಾರ ಕಟ್ತಿದ್ದಾರೆ. ತೋರಿಸ್ತೀನಿ ಒಂದು ಸೆಕೆಂಡ್. ನೋಡ್ತಿರ್ಬೋದು ಅಲ್ಲಿ ನಮ್ಮಪ್ಪ ಮತ್ತು ನಮ್ಮಪ್ಪ ಯಾರಿಗೋ ನಾವು 3 ಜನ ಕೇಳೈತೆ, ಅವ್ರು ಬಂದು ಕಟ್ತಿದ್ದಾರೆ. ಅವರು ಕೂಡ ಟೀ ಕೊಟ್ಟೆ ಅವ್ರಿಗೂ. ಇಲ್ಲಿ ನೀರು ಬತ್ತಿದೆ. ಈ ನೀರಲ್ಲಿ ನನ್ನ ಅಕ್ಕನ ಮಗಳು ಆಟ ಆಡ್ತಿದ್ದಾಳೆ. ಇವಾಗ ಹೋಗ್ಬೇಕು, ನಮ್ಮ ಕರಿಗೆಯಲ್ಲಿದ್ದಾಳೆ. ಅವಳು ಎತ್ಕೊಂಡು ಹೋಗಿ ಊಟ ತಂದುಕೊಡ್ಬೇಕು. ಮೀನು ಪಕ್ಕ ಇರೋದು ಇದು. ಈ ರೋಡ್ ಬಂದು ಹಿಂಗೆ ಬಳಸ್ಕೊಂಡೋಯ್ತಿತ್ತು ಇವಾಗ ಇಲ್ಲಿ ಸೈಟ್ ಮಾಡೋರಲ್ಲ, ಸೊ ಸ್ಟ್ರೈಟ್ ಹಿಂಗೆ ಹೋಗುತ್ತೆ. ಕೀ ಯಾಕೆ ಹಿಂಗೆ ಆಡಿಸ್ತಿದ್ಯಾ? ಸೊ ಹೀಗೆ ಹೋಗಿ ಮನೆಗೆ ಹೋಗಿ ಊಟ ತಗೊಂಡು ಬಂದು ಕೊಟ್ಬಿಟ್ಟು ಇವ್ರಿಗೆ ಸ್ವಲ್ಪ ತಿದ್ದು ಆಮೇಲೆ ಹೋಗಬೇಕು ಮೈಸೂರಿಗೆ. ಇವಾಗಲೇ ಹೋಗಲ್ಲ. ನೋಡ್ತಿರ್ಬೋದು ಇದೇ ನಮ್ಮ ತೋಟ. ಎಲ್ಲ ಈಗ ನೆಟ್ಟಿದ್ದೀವಿ ಅಂದರೆ ಏನೋ ಹೊಂಬಾಳೆ ಇನ್ನೂ ಬಿಟ್ಟಿಲ್ಲ. ಒಂದೊಂದು ಬಿಟ್ಟೈತೆ, ಒಂದೊಂದು ಬಿಟ್ಟಿಲ್ಲ. ಹೊಂಬಾಳೆ ಕಡ್ದಿಲ್ಲ. ಸೌಂತೆಗೇನೋ ಈ ರೀತಿ ಅನ್ಕೋ ರೀತಿಲಿ ಪೈಪ್ ಮಾಡೈತೆ ನಮ್ಮಪ್ಪ. ಈ ರೀತಿ ಐತೆ ಸೌಂತೆ ಗಿಡ ಇದು. ನೋಡ್ತಿರ್ಬೋದು ಇದೇ ರೋಡು. ಇಲ್ಲಿ ರೋಡು, ಇಲ್ಲಿ ತೋಟ ಐತೆ. ಇಲ್ಲೊಂದು ಫಾರ್ಮ್ ಹೌಸ್ ಐತೆ. ಇಲ್ಲಿ ನಮ್ಮ ಹೊಲ